ಮೂಡಲಕೆರೆನ ಸುದ್ದಿ ವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ. ಮೂಡಲಕೆರೆನ ಸುದ್ದಿ ವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ ವಾಸ್ತವ ಸುದ್ದಿಯ ಪ್ರತೀಕ. ಮುಳಬಾಗಿಲು ತಾಲೂಕಿನ ತಾಯ್ಲೂರು ಹೋಬಳಿಯ ತಿಮ್ಮರಾವುತನಹಳ್ಳಿ ಪಂಚಾಯಿತಿ ವ್ಯಾಪ್ತಿಗೆ ಒಳಪಡುವ ಗ್ರಾಮಗಳಲ್ಲಿ ವಿವಿಧ ಅಭಿವೃದ್ಧಿ ಕಾರ್ಯಗಳಿಗೆ ಶಾಸಕರಾದ ಸಮೃದ್ಧಿ ವಿ ಮಂಜುನಾಥ್ ಚಾಲನೆ ನೀಡಿದರು. मनसाविष्ट प्रार्थना समर्पयामि श्री महागणाधिपतिं साविष्ट प्रार्थनां यामि दीप लक्ष्मी देवताभ्यं महत्यायामि ध्यान सुत्तय धूपोऽयं प्रदूषणं देवानां धूपोऽयं प्रदूषणं दीप महालक्ष्मी देवताभ्यं धूपमाग्रावति स्वामी रोजं गाचाय महाप्रार्थना ध्यान सत्यायां यामि बच बर्तना ಏಕಾದಶಿ ದಿವಸ ಗುಜರಾತ್ನಲ್ಲಿ ಲಾಸ್ಟ್ ಟೈಮ್ ನಾನು ಪೂಜೆಗೆ ಬಂದಾಗ ಏನು ಪಂಚಾಯತಿ ಪೂಜೆಗೆ ಬಂದಾಗ ನಮ್ಮ ಜಯರಾಮಣ್ಣ ನಮ್ಮ ಚಲಪತಿಯವರು ಅವರು ನಮ್ಮ ಎಲ್ಲ ನನ್ನ ಮುಖಂಡರು ರಾಜು ರೆಡ್ಡಿ ನಮ್ಮ ರಾಜಾರೆಡ್ಡಿ ಇರ್ಬೋದು, ಸೊ ನಮ್ಮ ಮೋಹನ್ ರೆಡ್ಡಿ, ನಮ್ಮ ಕೋಗ್ಲಿರು ಜಗನ್ನು ಕಿಟಪ್ಪ ಎಲ್ಲ ಪಂಚಾಯತಿ ಎಲ್ಲ ಬಂದು ಅದು ಸಾಮೂಹಿಕ ಟೀ ಕೂತಾಗ ಈ ಒಂದು ತುಂಬ ಚೆನ್ನಾಗಿ ಕೂಡಿ ಬಂದಿದೆ. ಏನೋ ಈ ಒಂದು ಈ ಸರ್ಕಲ್ಗೆ ಏನೋ ಒಂದು ಕೊರತೆ ಇದ್ದಾಗ ಐಮಾಸ್ ಬೇಕು ಅಂತ ಹೇಳಿದ್ರು. ಇಮಿಡಿಯೇಟಾಗಿ ನನ್ನ ಅನುದಾನದಲ್ಲಿ ಒಂದು ಐಮಾಸ್ ಹಾಕ್ಕೊಟ್ಟು ಇವತ್ತು ಐಮಾಸ್ ಉದ್ಘಾಟನೆ ನಾವೆಲ್ಲ ಬಂದಿದ್ದೀವಿ. ಪಂಚಾಯತಿ ಲೀಡರ್ಸ್ ಎಲ್ಲ ಲೀಡರ್ಸು ಕೂಡ ಎಲ್ಲ ಸೇರಿದ್ದಾರೆ. ನಮ್ಮ ನಾಯಕರು, ನಮ್ಮ ಸ್ವಾಮಿ, ನಮ್ಮೆಲ್ಲ ಪಂಚಾಯತಿ ನಾಯಕರು ಕೂಡ ತುಂಬ ಇವತ್ತು ಬರ್ತೀವಿ ಅಂತ ಸೇರಿದ್ದಾರೆ. ನಮ್ಮ ವೆಂಕಟೇಶ್ವರ ಬೇರೆ ಭಾರತೀಯರು ಬಂದಿದ್ದಾರೆ, ನಮ್ಮ ಸುಬ್ರಹ್ಮಣ್ಯ ಉಪಾಧ್ಯಕ್ಷರು ಬಂದವರು ಎಲ್ಲ ಬಂದು ಇವತ್ತು ಉದ್ಘಾಟನೆ ಮಾಡಿ ಇವತ್ತಿಂದ ಒಳ್ಳೆ ತುಂಬ ಅಚ್ಚುಕಟ್ಟಾಗಿ ತುಂಬ ಚೆನ್ನಾಗಿ ಕೂಡಿ ಬಂದಿದೆ. ಇದಕ್ಕೆ ಕಾರಣಕರ್ತರಾಗಿ ನನಗೆ ಹೆಲ್ಪ್ ಮಾಡಿರ್ತಕ್ಕಂಥ ಎಲ್ಲ ನಾಯಕರು ಕೂಡ ನಾನು ನಮಸ್ಕಾರ ಹೇಳ್ತೀನಿ. ಕಾರ್ಯಕ್ರಮದ ವೇಳೆ ಜೆಡಿಎಸ್ ಮುಖಂಡರು ಶಾಸಕರಿಗೆ ಅದ್ದೂರಿ ಸ್ವಾಗತ ಕೋರಿದರು. ಬಳಿಕ ಸುಮಾರು 5 ಲಕ್ಷ ರು ವೆಚ್ಚದಲ್ಲಿ ನಿರ್ಮಿಸಲಾದ ತಿಮ್ಮರಾವುತನಹಳ್ಳಿ ಗ್ರಾಮದಲ್ಲಿನ ಐಮಾಸ್ ದೀಪವನ್ನು ಉದ್ಘಾಟಿಸಿ ಸಾರ್ವಜನಿಕ ಉಪಯೋಗಕ್ಕೆ ಮುಕ್ತಗೊಳಿಸಿದರು. ಇದೇ ವೇಳೆ ಪಕ್ಕದ ಕೋಗಿಲೇರು ಗ್ರಾಮಕ್ಕೆ ಭೇಟಿ ನೀಡಿದ ಶಾಸಕರು ಸ್ಥಳೀಯ ಜೆಡಿಎಸ್ ಮುಖಂಡರು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರಾದ ಜಗನ್ನಾಥ ಶೆಟ್ಟಿ ಅವರ ಆತ್ಮೀಯ ಸ್ವಾಗತವನ್ನು ಸ್ವೀಕರಿಸಿದರು. ನಂತರ ತಮ್ಮ ಅನುದಾನದಲ್ಲಿ ನಿರ್ಮಾಣಗೊಂಡಿರುವ ಸಿಸಿ ರಸ್ತೆಗಳನ್ನು ಪರಿಶೀಲಿಸಿ ಕಾಮಗಾರಿಯ ಗುಣಮಟ್ಟದ ಬಗ್ಗೆ ಸಂತೋಷ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಅಪ್ಪಿಕೊಂಡೇನಹಳ್ಳಿ ಮತ್ತು ಚುಕ್ಕನಹಳ್ಳಿ ಗ್ರಾಮಗಳ ಮಧ್ಯೆ ಹರಿಯುವ ಭೈರವ ನದಿ ಕಾಲುವೆ ಮೇಲೆ ಸೇತುವೆ ಇಲ್ಲದೆ ಸಾರ್ವಜನಿಕರು ಎದುರಿಸುತ್ತಿರುವ ಸಮಸ್ಯೆಯನ್ನು ಮನಗಂಡು ಸುಮಾರು 1.5 ಕೋಟಿ ರು ವೆಚ್ಚದಲ್ಲಿ ಸೇತುವೆ ನಿರ್ಮಾಣ ಮಾಡುವುದಾಗಿ ಶಾಸಕರು ಭರವಸೆ ನೀಡಿದರು. ಶೀಘ್ರದಲ್ಲೇ ಈ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಲಾಗುವುದು ಎಂದು ತಿಳಿಸಿದರು. ವರದಿ ಬಜರಂಗಿ ಚಲಪತಿ, ಮೂಡಲಕೆರೆನ ಸುದ್ದಿ. ಈಗ ನೆಕ್ಸ್ಟ್ ವೀಕಲ್ ಅಥವಾ 15 ದಿವಸ ಒಳಗಡೆ ನಾನು ಜನ ಕೋಟಿ ಮಳೆ ಬಂದ್ರೆ ಹೋಗಕ್ಕಾಗ್ತಾ ಇಲ್ಲ. ಕೆಲವೊಂದು 11 ಗಂಟೆ ಬೈಕ್ ಹೋಗ್ತಾ ಇತ್ತು. ಅವತ್ತು ಡಿಸೈಡ್ 50 ಲಕ್ಷ ಅಮೌಂಟ್ ಆಗ್ತದೆ. 50 ಲಕ್ಷ ಅಮೌಂಟ್ ಸಾಕಾಗಿಲ್ಲ. ಮತ್ತೆ ಎಮ್ಎಲ್ಗೆ ಕಳಿಸಿ 1 ಕೋಟಿ ಅಮೌಂಟ್ ಹಾಕಿ 1.5 ಕೋಟಿ ಬ್ರಿಡ್ಜ್ ಕಟ್ಟಕ್ಕೆ ವ್ಯವಸ್ಥೆ ಆಗಿದೆ. ಅದಕ್ಕೂ ನೆಕ್ಸ್ಟ್ ಬರ್ತೀನಿ. ಇನ್ನ ಸಾಕಷ್ಟು ಉಳಿದ ಕಾರ್ಯಕ್ರಮಕ್ಕೆ ಈಗ ತಾನೇ ಈಶ್ವರ್ ಸೆಡ್ ಹತ್ರ ಸೆಡ್ ಹಾಕೋದಿದ್ರು. ಆ ಸೆಡ್ ಹಾಕ್ಸ್ಕೊಡ್ತೀನಿ, ಸೆಡ್ ಕೂಡ ಹಾಕ್ಸ್ಕೊಡ್ತೀನಿ. ನಾಳೆನೇ ವ್ಯವಸ್ಥೆ ಮಾಡ್ತೀನಿ. ನಾಳೆ ನಾವು ಫೋನ್ ಮಾಡಿ, ನಾಳೆ ಮಹಾರಾಜ ಜಯಂತಿ, ನಾಳೆಯಿಂದ ಫೋನ್ ಮಾಡಿ DC ಮಾತಾಡಿ ಅದನ್ನ ವ್ಯವಸ್ಥೆ ಮಾಡ್ಕೊಡ್ತೀನಿ. ಇವತ್ತು ವಿಶೇಷ ಥ್ಯಾಂಕ್ಸ್ ಹೇಳ್ಬೇಕಂತಂದ್ರೆ ನಮ್ಮ ಜಗನ್ ಶೆಟ್ಟಿ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ಊರಿಗೆ ಎಷ್ಟು ಕಾಳಜಿ ಇಟ್ಕೊಂಡು ಊರೆಲ್ಲ CC ರೋಡ್ ಕಂಪ್ಲೀಟ್ ಮಾಡ್ಬೇಕು, ನಾನು ಅವರಲ್ಲಿ ಒಳ್ಳೆ ಮೆಂಬರ್ಸ್ ಹೋಗ್ಬೇಕಂತ ತುಂಬಾ ಕಾಳಜಿ ಇಟ್ಕೊಂಡು ವ್ಯವಸ್ಥೆ ಮಾಡಿದ್ರಿ. ನಮ್ಮ ಕಡೆಯಿಂದ ನಿಮ್ಗೆ ಕೃತಜ್ಞತೆ ಸಲ್ಲಿಸ್ತೀನಿ. ಕಾರ್ಯಕ್ರಮಕ್ಕೆ ಎಲ್ಲ ನಾಯಕರು ಬಂದಿದ್ದಾರೆ. ನಮ್ಮ ಸತ್ಯ ಅವರು ಮತ್ತು ನಮ್ಮ ಪ್ರಕಾಶ್ ಅವರು, ರಂಜಿತ್ ಸರ್ ಅವರು, ನಮ್ಮ ಲಕ್ಷ್ಮಣ್ ಸರ್ ಅವರು ಮತ್ತು ಎಲ್ಲರೂ, ನಮ್ಮ ಜಯರಾಮಣ್ಣ ಅವರು, ವೆಂಕಟೇಶ್ವರ ಅವರು ಎಲ್ಲರೂ ಬಂದಿದ್ದಾರೆ. ಇದು ವಿಶೇಷವಾಗಿ ಅಧ್ಯಕ್ಷ ಕಾರ್ಯಕ್ರಮ ನಾಗರಾಜ್ ಸರ್ ಕೂಡ ಬರಬೇಕಿತ್ತು. ಅವರು ಇವತ್ತು ಯಾರು ಹೋಗಿದ್ದಾರೆ, ಸ್ಕೂಲ್ಗೆ ಹೋಗಿದ್ದಾರೆ. ಇವತ್ತು ಅವ್ರಿಗೆ ಏನು ವಿಚಾರ ಮಾಡಿದ್ದಾರೆ, ಇವತ್ತು ನನಗೆ ಬರ್ತಿದ್ದಾರೆ. ಅದನ್ನ ನನ್ನ ಕಡೆಯಿಂದ ಕೂಡ ವಿಶೇಷ ತಿಳಿಸೋದು, ಅದಕ್ಕೆ ವಿಶೇಷವಾಗಿ ಅವ್ರ ಕಡೆಯಿಂದ ವಿಶೇಷ ತಿಳಿಸ್ತಾ ಇದ್ದೀನಿ. ಸೊ ಮುಂದೆ ಕೂಡ ನನ್ನ ತಹಸೀಲ್ದಾರ್ ಮತ್ತು ನಾನು ಮತ್ತು ನೀವು ಎಲ್ಲ ಪೀಳಿಗೆಗಳು ಒಟ್ಟುಗೂಡಿ ಇಲ್ಲಿ ಪಂಚಾಯತಿ ಬರ್ತೀವಿ. ಪಂಚಾಯತಿ